ಗೋಡಂಬಿ ಹಾಲಲ್ಲಿ ಮಸಾಲೆ ಟೀ ಹೇಗೆ ಮಾಡೋದು ಅಂತ ಕಲಿಯೋಣ ಈಗ. ಒಂದು ಪಾತ್ರೆಯಲ್ಲಿ ನೀರಿಗೆ ಎಲ್ಲ ಸ್ಪೈಸಸ್ ಹಾಕಿ, ಚಕ್ಕೆ, ಲವಂಗ, ಸೋಂಪು, ಮರಾಠ ಮೊಗ್ಗು, ನಿಮ್ಮ ಇಷ್ಟವಾದ ಸ್ಪೈಸಸ್ ಎಲ್ಲ ಹಾಕಿ, ಹೋಲ್ ಸ್ಪೈಸಸ್ ಆದರೆ ಬೆಟ್ರು, ಆದರೆ ಪೌಡ್ರು ಪರವಾಗಿಲ್ಲ. ಅದು ಕುದೀತಾ ಇರೋವಾಗ ಇಲ್ಲಿ ಅರ್ಧ ಲೀಟರ್ ನೀರು ಹೈ ಸ್ಪೀಡ್ ಬ್ಲೆಂಡರಲ್ಲಿ ಹಾಕಿ, ಅದಕ್ಕೆ ಒಂದು 12ರಿಂದ 18 ಕ್ಯಾಶ್ಯೂಸ್ ಹಾಕಿ, ಸೈಜ್ ಮೇಲೆ ಹೋಗುತ್ತೆ, ಫುಲ್ ಹೈ ಸ್ಪೀಡಲ್ಲಿ ಬ್ಲೆಂಡ್ ಮಾಡಿ ಸುಮಾರು 1 ನಿಮಿಷದಿಂದ 2 ನಿಮಿಷದಷ್ಟು ಗ್ರೈಂಡ್ ಮಾಡಬೇಕು. ಕ್ಯಾಶ್ಯೂ ಮಿಲ್ಕ್ ರೆಡಿ, ಫುಲ್ ಕ್ರೀಮಿ ಆಗಿದೆ. ಈ ಗೋಡಂಬಿ ಹಾಲು ಒಂದು ಚಿಕ್ಕ ಲೋಟದಲ್ಲಿ ಸ್ವಲ್ಪ ಸೈಡಲ್ಲಿ ತೆಗೆದಿಟ್ಬಿಟ್ಟು ಟೀ ಮಾಡೋಕ್ಕೋಸ್ಕರ ಇಟ್ಬಿಟ್ಟು, ಬಾಕಿ ಎಲ್ಲ ಒಂದು ಪಾತ್ರೆಯಲ್ಲಿ ಹಾಕಿ, ಆ ಪಾತ್ರೆಯನ್ನು ಕವರ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಒಂದು 7 ದಿನ ಅಷ್ಟು ಇಡ್ಬೋದು. ಈಗ ನಮ್ಮ ಸ್ಪೈಸಸ್ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಿದೆ, ಘಮ ಘಮ ಅಂತ ವಾಸನೆ ಬರ್ತಾ ಇದೆ. ಇದಕ್ಕೆ ಟೀ ಪುಡಿ ಹಾಕಿಬಿಟ್ಟು ಒಂದು ಅರ್ಧ ನಿಮಿಷ ಅಷ್ಟು ಕುದಿಯಕ್ಕೆ ಬಿಡಿ. ಆಮೇಲೆ ಫುಲ್ಲು ಒಲೆ ಹೀಟ್ ಕಡಿಮೆ ಮಾಡಿಬಿಟ್ಟು ಫುಲ್ಲು ಲೋ ಹಾಗೆ ಪೋರ್ ಮಾಡ್ಕೊಂಡ್ಬಿಟ್ಟು ಕ್ಯಾಶ್ಯೂ ಮಿಲ್ಕ್ನ ಅದನ್ನು ಸ್ಟರ್ ಮಾಡಬೇಕು. ಇದು ಫುಲ್ ಲೋ ಹೀಟಲ್ಲೇ ಒಂದು 10 ಸೆಕೆಂಡ್ ಸಿಮ್ಮರ್ ಆಗಕ್ಕೆ ಬಿಡಿ. ಬಾಯ್ಲಿಂಗ್ ಮಾತ್ರ ತರಬಾರ್ದು, ಮತ್ತು ಒಡೆದೋಗ್ಬಿಡುತ್ತೆ ಹಾಲು. ಜಸ್ಟ್ ಸಿಮ್ಮರ್ ಮಾಡಿ. ನಿಮ್ಮ ಕ್ಯಾಶ್ಯೂ ಮಿಲ್ಕ್ ಟೀ ರೆಡಿ. ಯಮ್ ಯಮ್. ಇದಕ್ಕೆ ನಿಮ್ಗೆ ಬೇಕು ಅಂದರೆ ಟೇಸ್ಟ್ ಮಾಡಿಬಿಟ್ಟು ನಿಮಗೆ ಇನ್ನೊಂದು ಸ್ವಲ್ಪ ಕ್ಯಾಶ್ಯೂ ಮಿಲ್ಕ್ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು. ನಂಗೆ ಹೀಗೆ ಸ್ವಲ್ಪ ನೀರಾಗಿ ಸ್ಟ್ರಾಂಗ್ ಆಗಿರೋದು ಇಷ್ಟ, ಅದಕ್ಕೆ ಹೀಗೆ ಮಾಡ್ಕೊಂಡಿದ್ದೀನಿ. ನಿಮಗೆ ವೀಗನ್ ಆಗಬೇಕು ಅಂದರೆ, ವೀಗನ್ ಬಿಸ್ನೆಸ್ ನಡೆಸಬೇಕು ಅಂದರೆ, ವೀಗನ್ ಕುಕ್ಕಿಂಗ್ ಮಾಡಬೇಕು ಅಂದರೆ, ವೀಗನ್ ಏರಿಯಲ್ಲಿ ಯಾವುದೇ ಥರ ಹೆಲ್ಪ್ ಬೇಕು ಅಂದರೂ ನಮ್ಮ ವೆಬ್ಸೈಟಿಗೆ ಬನ್ನಿ, veganosauras.com. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಂಜಾಯ್ ಮಾಡಿ. ಬಾಯ್.